ಜೂನ್ 29ನೇ ತಾರೀಕು ಸೋಮವಾರ ದಿನದಂದು ಕಾರ ಹುಣ್ಣಿಮೆಯ ದಿನ ಆದರೆ ಇದೆ. ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಮೂಲಕ ಈ ಒಂದು ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗಲಿದೆ, ಧನಲಾಭ ಪ್ರಾಪ್ತಿಯಾಗಲಿದೆ, ನಿಮಗೆ ಕೋಟಿ ವರ್ಷದ ಪುಣ್ಯ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ತೆಂಗಿನಕಾಯಿಯಿಂದ ನಾಳೆ ಯಾವ ಪರಿಹಾರವನ್ನು ಮಾಡಿದ್ರೆ ನೀವು ಹೆಚ್ಚಿನ ಧನಲಾಭಗಳನ್ನು ಗಳಿಸ್ಕೊತೀರಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಕಾರ ಹುಣ್ಣಿಮೆಯ ದಿನ ಆದರೆ ಇದೆ, ಜೂನ್ 29ನೇ ತಾರೀಕಿನಂದು. ಇದೇ ಕಾರ ಹುಣ್ಣಿಮೆಯ ದಿನದಂದು ತೆಂಗಿನಕಾಯಿಯಿಂದ ಈ ಪರಿಹಾರ ಮಾಡಿದ್ರೆ ಕೋಟಿ ವರ್ಷದ ಪುಣ್ಯ, ಧನಲಾಭ, ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಪ್ರಾಪ್ತಿಯಾಗಲಿದೆ ನಿಮಗೆ. ಏನು ಅಂತಂದರೆ ತೆಂಗಿನಕಾಯಿಯ ದೀಪವನ್ನು ಹಚ್ಚಬೇಕಾಗಿರತ್ತೆ. ಹೌದು, ತೆಂಗಿನಕಾಯಿ ದೀಪವನ್ನು ಇದೇ ಹುಣ್ಣಿಮೆಯ ದಿನದಂದು ಹಚ್ಚೋದ್ರ ಮೂಲಕ ಹೆಚ್ಚಿನ ಫಲಾಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ತುಂಬ ಜನರ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯ ನಡೀತಿಲ್ಲ ಅಂತ ಹೇಳಿ ತುಂಬ ಜನ ಸಂಕಟ ಪಡ್ತಿರ್ತೀರ. ಸೊ ನಿಮಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದಾಗಿರುತ್ತೆ. ನಾಳೆ ಕಾರ ಹುಣ್ಣಿಮೆಯ ದಿನದಂದು ತೆಂಗಿನಕಾಯಿಯಿಂದ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂತಹ ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹಾಗಿದ್ರೆ ತೆಂಗಿನಕಾಯಿ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು, ನೀವು ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನು ಹಚ್ಚಬೇಕಾಗಿರುತ್ತೆ, ತೆಂಗಿನಕಾಯಿ ಮೂಲಕ ದೀಪಾರಾಧನೆಯನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನೀವು ನಿಮ್ಮ ಜೀವನದಲ್ಲಿ ತೆಂಗಿನಕಾಯಿಯ ಮೂಲಕ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳೆಲ್ಲ ದೂರ ಆಗುತ್ತೆ. ಹಣದ ಸಮಸ್ಯೆ ಇದ್ದರೆ ಅದು ಸಹ ನಿವಾರಣೆಯಾಗ್ತಕ್ಕಂಥದ್ದು. ನಂತರ ಅನಾರೋಗ್ಯ ದೂರ ಆಗುತ್ತೆ. ಸಾಲ ಇದ್ದರೆ ತುಂಬ ಜನರ ಕಷ್ಟನೂ ಸಹ ಇದೆ. ಸಾಲ ತುಂಬ ಇರುತ್ತೆ, ದುಡಿದ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ತುಂಬ ಜನ ಕಷ್ಟ ಬೀಳ್ತಿರ್ತಾರೆ. ಹಾಗಾಗಿ ಸಾಲದ ತೊಂದರೆಗಳು ಸಹ ದೂರ ಆಗುತ್ತೆ ನೀವು ಇದೇ ಹುಣ್ಣಿಮೆಯ ದಿನದಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರ ಮೂಲಕ. ಇದರಿಂದ ನಿಮಗೆ ಪರಮೇಶ್ವರರ ಆಶೀರ್ವಾದನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ಹಾಗಿದ್ರೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತೆಂಗಿನಕಾಯಿಯ ದೀಪಾರಾಧನೆ ಹೇಗೆ ಮಾಡಬೇಕು, ಅದರ ನಿಯಮಗಳೇನು ಅನ್ನೋದನ್ನ. ಮೊದಲಿಗೆ ತ್ರಿಮೂರ್ತಿಗಳು ನಿಲ್ಲಿಸಿರ್ತಾರೆ. ಹೌದು, ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪ ಇರುತ್ತೆ ತೆಂಗಿನಕಾಯಿಯಲ್ಲಿ. ಅದಕ್ಕೆ ನಾವು ಅಷ್ಟೊಂದು ಪ್ರಾಮುಖ್ಯತೆ, ಪವಿತ್ರತೆಯಿಂದ ತೆಂಗಿನಕಾಯಿಯನ್ನು ನೋಡ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಅಥವಾ ದೇವಾಲಯಕ್ಕೆ ಪೂಜೆಗೆ ಹೋಗುವಾಗ, ಶುಭ ಕಾರ್ಯಗಳ ಸಮಯದಲ್ಲಿ ನಾವು ತೆಂಗಿನಕಾಯಿಯನ್ನು ಬಳಕೆ ಮಾಡಲಾಗುತ್ತೆ. ಮಹಾಲಕ್ಷ್ಮಿ ದೇವರಿಗೂ ಸಹ ತೆಂಗಿನಕಾಯಿ ಅಂತಂದರೆ ತುಂಬ ಪ್ರೀತಿ. ಹಾಗೆಯೇ ಹೇಳಿದ್ನಲ್ಲ, ಮನೆಯಲ್ಲಿ ದೇವಾಲಯಗಳಲ್ಲಿ ತೆಂಗಿನಕಾಯಿಯನ್ನು ನಾವು ಹೊಡಿತೀವಿ ಪೂಜೆಯನ್ನು ಮಾಡುವಾಗ. ಇದರಿಂದ ಪಾಪಗಳೆಲ್ಲ ದೂರ ಆಗ್ತಕ್ಕಂಥದ್ದು, ರಾಜಯೋಗ ಪ್ರಾಪ್ತಿಯಾಗತ್ತೆ ನೀವು ತೆಂಗಿನಕಾಯಿಯ ಮೂಲಕ ದೀಪಾರಾಧನೆ ಮಾಡೋದ್ರ ಮೂಲಕ. ಅದೇ ರೀತಿ ಕೋಟಿ ವರ್ಷದ ಪುಣ್ಯ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಎಲ್ಲ ದೀಪಗಳಿಗಿಂತ ತೆಂಗಿನಕಾಯಿ ದೀಪವನ್ನು ಈ ದಿನ, ಅದರಲ್ಲೂ ಕಾರ ಹುಣ್ಣಿಮೆ ದಿನ ನೀವು ವಿಶೇಷವಾಗಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಬೇಗ ಫಲಿತಾಂಶಗಳನ್ನು ನೀವು ಗಮನಿಸಬಹುದಾಗಿರುತ್ತೆ. ಸೋಮವಾರ ದಿನದಂದು ಬೆಳಗಿದ್ರೆ ನಿಮ್ಮ ಆಸೆ ಈಡೇರುತ್ತೆ. ಹೌದು, ನಿಮ್ಮ ಸಂಕಲ್ಪಗಳೇನೇನಿರುತ್ತೋ ಅದೆಲ್ಲನೂ ಸಹ ಈಡೇರುವ ಸಾಧ್ಯತೆಗಳು ಹೆಚ್ಚಿರುತ್ತೆ ನೀವು ಸೋಮವಾರ ದಿನದಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರ ಮೂಲಕ. ಶಿವದೇವರ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ನಂತರ 4 ಸೋಮವಾರ ಇದೇ ರೀತಿ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ಜೀವನದಲ್ಲಿ ಅದೃಷ್ಟ ಒಳ್ಳೆಯದು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ನಂತರ ಈಗ ಸ್ನಾನ ಮಾಡಿ ನಂತರ ನೀವು ಮನೆ
ಸ್ವಚ್ಛ ಮಾಡಿ. ಹೌದು, ಮೊದಲಿಗೆ ನೀವು ಶುದ್ಧಿಯಾದ ನಂತರ ಮನೆಯನ್ನು ಸ್ವಚ್ಛ ಮಾಡಿ. ಅದಾದ ನಂತರ ರಂಗೋಲಿ ಹಾಕಿ. ಅದಾದ ನಂತರ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿ. ಪ್ರತಿ ಮೂಲೆ ಮೂಲೆಗೂ ಸಹ ಅರಿಶಿನ ನೀರನ್ನು ಸಿಂಪಡಿಸಿ. ಇದ್ರ ಮೂಲಕ ಮನೆಯಲ್ಲಿರ್ತಕ್ಕಂತಹ ಕಷ್ಟಗಳು, ನಕಾರಾತ್ಮಕ ಶಕ್ತಿಯೆಲ್ಲ ಮನೆಯಿಂದ ದೂರ ಹೋಗ್ತಕ್ಕಂಥದ್ದು. ನಂತರ ಪೂಜೆ ಮಾಡಿ. ಹೌದು, ದೇವರ ಕೋಣೆಗೆ ಹೋಗಿ ಪೂಜೆಯನ್ನು ಮಾಡಿ ಶಿವಪಾರ್ವತಿ ದೇವರ ಫೋಟೋಗೆ ಈ ದಿನ ಗಂಧವನ್ನು ಹಚ್ಚಿ. ಮೊದಲಿಗೆ ದೇವರ ಫೋಟೋನ ಶುದ್ಧಿ ಮಾಡಿ, ಅದಾದ ನಂತರ ಗಂಧದ ತಿಲಕವನ್ನು ದೇವರಿಗೆ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ. ಶಿವದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಬಿಲ್ವಪತ್ರೆ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ. ಬಿಳಿ ಎಕ್ಕದ ಹೂಗಳನ್ನು ಅರ್ಪಿಸೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಶಂಖಪುಷ್ಪಗಳು ಅಂತ ಹೇಳಿ ಇರುತ್ತೆ. ಈ ದಿನ ಶಂಖಪುಷ್ಪಗಳನ್ನು ಶಿವದೇವರಿಗೆ ಪೂಜೆಗೆ ಬಳಕೆ ಮಾಡೋದ್ರ ಮೂಲಕನೂ ಸಹ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಕೆಲಸದಲ್ಲಿರ್ತಕ್ಕಂತಹ ವಿಘ್ನಗಳೆಲ್ಲನೂ ಸಹ ದೂರ ಆಗುತ್ತೆ, ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಸಂಪತ್ತಿನ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ. ಎಕ್ಕದ ಪುಷ್ಪಗಳನ್ನು ನೀವು ಈ ದಿನ ಶಿವದೇವರಿಗೆ ಅರ್ಪಣೆ ಮಾಡೋದ್ರ ಮೂಲಕ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನ ಹಸ್ತದಳ ಪದ್ಮ ರಂಗೋಲಿಯನ್ನು ಹಾಕಿ. ಅದಾದ ನಂತರ ಅದರ ಮೇಲೆ ತಟ್ಟೆಯನ್ನು ಇಡಿ. ಸ್ಟೀಲ್ ಪಾತ್ರೆ ಬೇಡ ಆಗಿರುತ್ತೆ. ಇಲ್ಲಿ ತಟ್ಟೆಯನ್ನು ಇಟ್ಟಿದ ನಂತರ ಗಂಧದಿಂದ ಓಂ ಎಂದು ಆ ತಟ್ಟೆಯ ಮೇಲೆ ಬರೀರಿ. ಸ್ಟೀಲ್ ತಟ್ಟೆ ಆಗಿರಬಾರದು. ಅದಾದ ನಂತರ 3 ಇಡಿ ಅಕ್ಕಿಯನ್ನು ತಗೊಳ್ಳಿ. ಹೌದು, 3 ಇಡಿ ಅಕ್ಕಿಯನ್ನು ತಗೊಂಡು ಆ ತಟ್ಟೆಯಲ್ಲಿ ಹಾಕಿ. ಅದಾದ ನಂತರ ಅರಿಶಿನ ಕುಂಕುಮವನ್ನು ಅಲ್ಲಿ ಇಡಿ. ಆ ತಟ್ಟೆಯಲ್ಲಿ ಅಕ್ಕಿಯ ಮೇಲೆ ಹಾಕಿ. ಅದಾದ ನಂತರ ಅದರ ಮೇಲೆ ತೆಂಗಿನಕಾಯಿ ದೀಪವನ್ನು ನೀವು ಇಡಬೇಕಾಗಿರುತ್ತೆ. ಹೌದು, ಉತ್ತಮವಾಗಿರ್ತಕ್ಕಂತಹ ಒಂದು ಚೆನ್ನಾಗಿರುವಂತಹ ಒಂದು ತೆಂಗಿನಕಾಯಿಯನ್ನು ನೀವು ತಗೋಬೇಕಾಗಿರುತ್ತೆ. ಹೌದು, ಅದನ್ನು ತಗೊಂಡು ಸಂಕಲ್ಪವನ್ನು ಮಾಡಿ. ನಿಮ್ಮ ಕೋರಿಕೆಗಳನ್ನು ಹೇಳಿ ಸಂಕಲ್ಪವನ್ನು ಮಾಡಿದ ನಂತರ ಅದನ್ನು ಒಡೆದು ನೀರನ್ನು ಒಂದು ಗ್ಲಾಸಲ್ಲಿ ತೆಗೆದು ಇಟ್ಕೊಳ್ಳಿ. ಹಾಗೆಯೇ 2 ಸಮಾನ ಭಾಗವಾಗಿ ಮಾಡಿರ್ತಲ್ಲ ತೆಂಗಿನಕಾಯಿ, ಅದರಲ್ಲಿ ಕಣ್ಣು ಇರುವ ಕಡೆ ಮಾತ್ರ ನೀವು ದೀಪಾರಾಧನೆ ಮಾಡಬೇಕಾಗಿರುತ್ತೆ. ಕಣ್ಣು ಇರುವ ತೆಂಗಿನಕಾಯಿಯ ಚಿಪ್ಪನ್ನು ತಗೊಂಡು ಅದರಲ್ಲಿ ನೀವು ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಅದರ ಮೇಲೆ ಇರತಕ್ಕಂತಹ ನಾರಿರುತ್ತಲ್ಲ ಅದನ್ನೆಲ್ಲ ನೀವು ತೆಗಿಬೇಕಾಗಿರುತ್ತೆ. ಅದಾದ ನಂತರ ಅದಕ್ಕೆ ಕುಂಕುಮವನ್ನು ಇಟ್ಟು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಎಣ್ಣೆಯನ್ನು ನೀವು ಬಳಸಿ ದೀಪಾರಾಧನೆ ಮಾಡಬಹುದಾಗಿರುತ್ತೆ. ತೆಂಗಿನ ಎಣ್ಣೆಯನ್ನು ನೀವು ಬಳಕೆ ಮಾಡಿ ದೀಪಾರಾಧನೆ ಮಾಡಿದರೆ ಹಣದ ಸಮಸ್ಯೆಗಳೆಲ್ಲ ಇಲ್ಲಿ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ತುಪ್ಪದ ದೀಪಾರಾಧನೆ ಮಾಡೋದ್ರ ಮೂಲಕ ದೇವರ ಆಶೀರ್ವಾದ ಆದರೆ ನಿಮಗೆ ಇಲ್ಲಿ ಸಿಗ್ತಕ್ಕ. ಯಾವುದಾದ್ರೂ ಒಂದು ಎಣ್ಣೆಯನ್ನು ನೀವು ಹಾಕ್ಬೋದಾಗಿರುತ್ತೆ. ಅದಾದ ನಂತರ 3 ಜ್ಯೋತಿಗಳನ್ನು ನೀವು ಹಚ್ಚಬೇಕಾಗಿರುತ್ತೆ. ಇಲ್ಲಿ 2 ಬತ್ತಿಗಳನ್ನು ಸೇರಿಸಿ 1 ಜ್ಯೋತಿಯನ್ನು ನೀವು ಬೆಳಗಿಸಬೇಕಾಗಿರುತ್ತೆ. ಹಾಗೆಯೇ ಒಟ್ಟಾರೆ ನೀವು 6 ಬತ್ತಿಗಳನ್ನು ತಗೊಂಡು 2 ಸೇರಿಸಿ 1 ಬತ್ತಿಯನ್ನಾಗಿ ಮಾಡಿ. ಆಗ 6 ಬತ್ತಿಯಿಂದ 3 ಬತ್ತಿ ಆಗುತ್ತೆ. ಆ 3 ಬತ್ತಿಯನ್ನು ನೀವು ಜ್ಯೋತಿಯನ್ನು ಬೆಳಗಿಸಬೇಕಾಗಿರುತ್ತೆ. ಬೆಳಗಿಸಿದ ನಂತರ ದೇವರಿಗೆ ಸಂಕಲ್ಪ ಮಾಡಿ ನಮಸ್ಕರಿಸಿ ತೆಂಗಿನ ದೀಪದ ಆರತಿಯನ್ನು ನೀವು ಬೆಳಗಬೇಕಾಗಿರುತ್ತೆ. ಅದಾದ ನಂತರ 3 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಈ ದಿನ ಕಾರ ಹುಣ್ಣಿಮೆಯ ದಿನದಂದು ನೀವು ಈ ಒಂದು ಸೊಪ್ಪನ್ನು ಸೇವನೆ ಮಾಡಿದರೆ ನಿಮಗೆ ತುಂಬ ಅದೃಷ್ಟ ಪ್ರಾಪ್ತಿ ಆಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಯಾವ ಒಂದು ಎಲೆಯನ್ನು, ಯಾವ ಒಂದು ಸೊಪ್ಪನ್ನು ನೀವು ಸೇವನೆ ಮಾಡಬೇಕಂತಂದ್ರೆ ಅದೇ ಬಸಳೆ ಸೊಪ್ಪು ಅಂತ ಹೇಳಿ ಇರುತ್ತೆ. ಹೌದು, ಈ ದಿನ ಬಸಳೆ ಸೊಪ್ಪನ್ನು ನೀವು ಸೇವಿಸೋದ್ರ ಮೂಲಕ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಆರೋಗ್ಯಕ್ಕೆ ಬಸಳೆ ಸೊಪ್ಪು ತುಂಬ ಒಳ್ಳೆಯದು. ಇದನ್ನು ಹಾಗೆ ತಿನ್ನೋದಲ್ಲ, ಬೇಯಿಸಿ ತಿನ್ನಬೇಕಾಗಿರುತ್ತೆ. ಬಸಳೆ ಸೊಪ್ಪನ್ನು ಈ ದಿನ ತಿನ್ನೋದ್ರ ಮೂಲಕ ಅದೃಷ್ಟ, ಐಶ್ವರ್ಯ, ಆರೋಗ್ಯ ಆದರೆ ನಿಮಗೆ ಈ ದಿನ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.